ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ, ವಿಮಾನ ದುರಂತ ನಡೆದ ಸ್ಥಳದಲ್ಲಿ ಫೋರೆನ್ಸಿಕ್ ತಂಡ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ, ವಿಮಾನ ದುರಂತ ನಡೆದ ಸ್ಥಳದಲ್ಲಿ ಫೋರೆನ್ಸಿಕ್ ತಂಡ, ವಿಜ್ಞಾನ ಪ್ರಯೋಗಾಲಯ ಟೀಮ್ನಿಂದ ಪರಿಶೀಲನೆ, ದುರಂತ ಸ್ಥಳದಲ್ಲಿ ಮಾಹಿತಿಗಳನ್ನ ಕಲೆ ಹಾಕುತ್ತಿರುವಂತಹ ತಂಡ. ಎಸ್ ವೀಕ್ಷಕರೇ, ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗುತ್ತೆ. 200ಕ್ಕೂ ಹೆಚ್ಚು ಜನರು ಸಾವನ್ನಪ್ಪುತ್ತಾರೆ. ಆ ಒಂದು ದುರಂತ ಎಲ್ಲೂ ಕೂಡ ಮಾಸ್ ಹೋಗೋದಿಲ್ಲ, ಅಷ್ಟು ಅಚ್ಚಳಿಯುವ ಹಾಗೆ ಕೂತ್ಕೊಂಡ್ಬಿಟ್ಟಿದೆ. ಒಂದಿಷ್ಟು ಜನರ ಪ್ರಾಣ, ಅದರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂತದ್ದು. ಈಗ ಆ ಒಂದು ಸ್ಥಳಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಫಾರೆನ್ಸಿಕ್ ಟೀಮ್ ಬಂದಿದೆ. ಆ ಒಂದು ಫಾರೆನ್ಸಿಕ್ ಟೀಮ್ ಈಗ ಆಲ್ರೆಡಿ ಕುರುಹುಗಳೆಲ್ಲವನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಗುರುತು ಸಿಗಲಾಗದಷ್ಟು ಸುಟ್ಟು ಕರಕಲಾಗಿರುವಂತಹ ಮೃತದೇಹಗಳು, ತಮ್ಮವರನ್ನ ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗುರುತು ಸಿಗಲಾಗದಷ್ಟು ಸುಟ್ಟು ಕರಕಲಾಗಿರುವಂತಹ ಮೃತದೇಹಗಳು, ತಮ್ಮವರನ್ನ ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಕಣ್ಣೀರು. ಅಹಮದಾಬಾದ್ನ ಅಸರ್ವಾ ಆಸ್ಪತ್ರೆಯಲ್ಲಿ ಡಿಎನ್ಎ ಪರೀಕ್ಷೆ, ಆಸ್ಪತ್ರೆಯಲ್ಲಿ ಮೃತರು ಮತ್ತು ಕುಟುಂಬಸ್ಥರ ಡಿಎನ್ಎ ಪರೀಕ್ಷೆ, ಡಿಎನ್ಎ ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹಗಳ ಹಸ್ತಾಂತರ. ಸುಟ್ಟು ಕರಕಲಾಗೋಗ್ಬಿಟ್ಟಿದೆ. ಡಿಎನ್ಎಗೆ ತೆಗೆದುಕೊಳ್ಬೇಕು ಅಂತಂದ್ರೆ ಸ್ಯಾಂಪಲ್ ಹುಡುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಮ್ಮವರ ಮೃತದೇಹವನ್ನ ಪಡೆಯಲು ಗುಂಪುಗೂಡಿ ನಿಂತುಕೊಂಡಿರುವಂತಹ ಕುಟುಂಬಸ್ಥರು, ಪಾಪ ಅನ್ಸುತ್ತೆ ಅವ್ರನ್ನೆಲ್ಲ ನೋಡಿದ್ರೆ. ದೇಶದ ಇತ್ತೀಚೆಗೆ ಇತಿಹಾಸದಲ್ಲಿ ಅತಿ ಭೀಕರ ದುರಂತ ಅಂತ ಹೇಳಿದ್ರೆ ಇದನ್ನ ಮೋಸ್ಟ್ಲಿ ತಪ್ಪಾಗಲ್ಲ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಗುರುವಾರ ಮಧ್ಯಾಹ್ನ ಪತನಗೊಂಡಿದೆ. ವಿಮಾನದಲ್ಲಿ 230 ಪ್ರಯಾಣಿಕರಿದ್ದು 12 ಸಿಬ್ಬಂದಿಗಳನ್ನು ಸೇರಿ ಒಟ್ಟು ಟೋಟಲ್ 242 ಮಂದಿ ಇದ್ರು. ಈ ಒಂದು ಭಯಾನಕ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ, ವಿಮಾನದ ಪೈಲಟ್ ಸುಮಿತ್ ಎಲ್ಲವೂ ಸೇರಿ 241 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಪವಾಡವೆಂಬುವಂತೆ ಒಬ್ಬನೇ ಒಬ್ಬ ಪ್ರಯಾಣಿಕ ಮಾತ್ರ ಉಳಿದುಕೊಂಡಿರುವುದು. ಸರ್ಕಾರ ಈ ವಿಚಾರವಾಗಿ ಇನ್ಫಾರ್ಮೇಶನ್ ಅನ್ನ ನೀಡಿದೆ. ಅಲ್ಲದೆ ಪೈಲಟ್ನಿಂದ ನಿಯಂತ್ರಣ ತಪ್ಪಿದಂತಹ ವಿಮಾನವು ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನ ಮೇಲೆ ಪತನಗೊಂಡಿದೆ. ಈ ಕಾರಣ ಊಟಕ್ಕೆ ಅಂತ ಕೂತ್ಕೊಂಡಿರುವಂತಹ 20 ವಿದ್ಯಾರ್ಥಿಗಳು ಸಾವಿಗೀಡಾಗಿರುವಂತಹ ಶಂಕೆ ಈ ಒಂದು ಘಟನೆಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ 260ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಮೂಲಕ ಇದು ದೇಶದ 2ನೇ ಅತಿದೊಡ್ಡ ದುರಂತ, ಮೊದಲ ಅತಿದೊಡ್ಡ ಪತನ ಅಂತ ಹೇಳಿ ಅಪಖ್ಯಾತಿಗೆ ಇದು ಪಾತ್ರವಾಗಿದೆ. ಇನ್ನು ಫಾರೆನ್ಸಿಕ್ ಟೀಮ್ ಕೂಡ ಬಂದಿರುವಂಥದ್ದು. ಆ ಒಂದು ಫಾರೆನ್ಸಿಕ್ ಟೀಮ್ ಈಗ ಆಲ್ರೆಡಿ ತಮ್ಮ ಕೆಲಸವನ್ನ ಶುರು ಮಾಡಿಕೊಂಡಿದೆ. ಹಾಗೆ ಗುರುತು ಸಿಗಲಾಗದಷ್ಟು ಸುಟ್ಟು ಕರಕಲಾಗಿರುವಂತಹ ಮೃತದೇಹಗಳು, ತಮ್ಮವರನ್ನ ಕಳೆದುಕೊಂಡು ಆಸ್ಪತ್ರೆಯ ಮುಂಭಾಗದಲ್ಲಿ ನಿಂತಿರುವಂತಹ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.
ಮದುವೆಯ ನಂತರ ಮೊದಲ ಬಾರಿ ಗಂಡನ ಭೇಟಿಗೆ ಹೋದವಳು ಮಸಣಕ್ಕೆ. ಪತಿಯನ್ನ ನೋಡಲು ಲಂಡನ್ಗೆ ಹೊರಟಿದ್ದಂಥ ನವವಧು ವಿಮಾನ ದುರಂತದಲ್ಲಿ ನಿಧನ. ಮದುವೆ ನಂತರ ಮೊದಲ ಬಾರಿ ಗಂಡನ ಭೇಟಿಗೆ ಹೋದವಳು ಮಸಣಕ್ಕೆ. ಪತಿಯನ್ನ ನೋಡಲು ಲಂಡನ್ಗೆ ಹೊರಟಿದ್ದಂತಹ ನವವಧು ವಿಮಾನ ದುರಂತದಲ್ಲಿ ನಿಧನ. ಬಲ್ರೋಥಾಗೆ ಸೇರಿದಂತಹ ಖುಷ್ಬೂ ರಾಜ್ ಪುರೋಹಿತ್ಗೆ ಜನವರಿಯಲ್ಲಿ ಮದುವೆಯಾಗಿತ್ತು. ಲಂಡನ್ನ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕನ ಜೊತೆಗೆ ಮದುವೆಯಾಗಿತ್ತು. ಮದುವೆಯ ನಂತರ ಪತ್ನಿಯನ್ನ ಅಲ್ಲೇ ಬಿಟ್ಟು ಲಂಡನ್ಗೆ ಹೋಗಿದ್ದಂತಹ ಪತಿ ವೀಸಾ ಸಿಕ್ಕ ನಂತರ ಇದೇ ಮೊದಲ ಬಾರಿಗೆ ಪತಿಗಾಗಿ ಲಂಡನ್ಗೆ ಹೋಗ್ತಾ ಇದ್ದಂತಹ ಖುಷ್ಬೂ ಏರ್ಪೋರ್ಟ್ ಒಳಗೆ ಎಂಟ್ರಿ ಕೊಡುವಂತಹ ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ತಂದೆಯೊಂದಿಗೆ ಏರ್ಪೋರ್ಟ್ ನಲ್ಲಿ ಫೋಟೋವನ್ನ ತೆಗೆದುಕೊಂಡು ಪೋಸ್ ಅನ್ನ ಕೊಡ್ತಿರುವಂತಹ ಖುಷ್ಬೂ ಏನಾಗೋಗಿದೆ ನೋಡಿ. ತಮ್ಮವರನ್ನ ಕಳೆದುಕೊಂಡು ಆಕ್ರಂದನ ಮುಗಿಲು ಮುಟ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ತನ್ನ ಗಂಡನನ್ನ ನೋಡ್ಲಿಕ್ಕೆ ಅಂತ ಹೇಳಿ ಅಹಮದಾಬಾದ್ ಏರ್ಪೋರ್ಟ್ಗೆ ಬರ್ತಾಳೆ. ಏರ್ ಇಂಡಿಯಾ ಫ್ಲೈಟ್ ಅನ್ನು ಕೂಡ ಹತ್ತುತ್ತಾಳೆ. ಅದೇ ಫ್ಲೈಟ್ ಪತನಗೊಳ್ಳುತ್ತೆ. ಜನವರಿಯಲ್ಲಿ ಮದುವೆ ಆಗಿರುತ್ತೆ. ವೀಸಾ ಸಿಕ್ಕಿದ ಕೂಡಲೇ ನಿನ್ನನ್ನು ಕರೆಸ್ಕೊಳ್ತೀನಿ ಅಂತ ಹೇಳಿ ಗಂಡ ಹೇಳಿರ್ತಾನೆ. ವೀಸಾ ಸಿಕ್ಕಿರುತ್ತೆ. ಗಂಡನನ್ನ ನೋಡಬಹುದು, ಅವನ ಜೊತೆಗೆ ಸಂಸಾರ ಮಾಡಬಹುದು, ಲಂಡನ್ನಲ್ಲಿ ನಾನೂ ಇರಬಹುದು, ದಿನ ನನ್ನ ಜೊತೆಗೆ ಅವನು ಇರ್ತಾನೆ, ಆರಾಮಾಗಿ ಇಬ್ರು ಲೈಫನ್ನ ಲೀಡ್ ಮಾಡಬಹುದು ಅಂತ ಕನಸನ್ನು ಕಂಡು ಹೋಗಿದ್ದಂತಹ ಖುಷ್ಬೂ ರಾಜ್ ಪುರೋಹಿತ್ ಈಗ ಮಸಣಕ್ಕೆ ಹೋಗಿದ್ದಾಳೆ. ಮದುವೆಯ ನಂತರ ಮೊದಲ ಬಾರಿಗೆ ಗಂಡನ ಭೇಟಿ ಮಾಡಬೇಕು ಅಂತ ಹೇಳಿ ಲಂಡನ್ಗೆ ಹೋಗ್ತಾ ಇದ್ದಂತಹ ಮಹಿಳೆ, ಪತಿಯನ್ನ ನೋಡ್ಲಿಕ್ಕೆ ಲಂಡನ್ಗೆ ಹೊರಟಿದ್ದಂತಹ ನವವಧು ವಿಮಾನ ದುರಂತದಲ್ಲಿ ನಿಧನರಾಗಿದ್ದಾರೆ. ಬಲ್ರೋತಾಗೆ ಸೇರಿರುವಂತಹ ಖುಷ್ಬೂ ರಾಜ್ ಪುರೋಹಿತ್ಗೆ ಜನವರಿಯಲ್ಲೇ ಮದುವೆಯಾಗಿತ್ತು. ಲಂಡನ್ನ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕನ ಜೊತೆಗೆ ಆಕೆ ತನ್ನ ಸಾಂಸಾರಿಕ ಜೀವನವನ್ನ ಶುರು ಮಾಡಿದ್ಲು. ಮದುವೆಯ ನಂತರ ಪತ್ನಿಯನ್ನ ಅಲ್ಲೇ ಬಿಟ್ಟು ಆತ ಲಂಡನ್ಗೆ ವಾಪಸ್ ಹೋಗಿದ್ದ. ವೀಸಾ ಸಿಕ್ಕ ನಂತರ ನಿನ್ನನ್ನು ಕರ್ಸ್ಕೊಂತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಹೋಗಿದ್ದ. ತದಾದ ನಂತರ ವೀಸಾ ಸಿಗುತ್ತೆ, ಹೆಂಡತಿಗೆ ವೀಸಾ ಕಳಿಸ್ತಾನೆ. ಮೊದಲ ಬಾರಿಗೆ ತಮ್ಮವರನ್ನ ಬಿಟ್ಟು ಗಂಡನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಂತಹ ಮಹಿಳೆ ಖುಷ್ಬೂ ಏರ್ಪೋರ್ಟ್ ಒಳಗೆ ಎಂಟ್ರಿ ಕೊಡುವಂತಹ ವಿಡಿಯೋಗಳು ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಹಾಗೆ ಖುಷ್ಬೂ ತಂದೆ ನಗನಗುತ್ತಾ ಏರ್ಪೋರ್ಟ್ನಲ್ಲಿ ಬಿಟ್ಟು ಹೋಗಿರುವಂತಹ ವಿಡಿಯೋ ಕೂಡ ಲಭ್ಯವಾಗ್ತಾ ಇದೆ. ತಂದೆಯೊಂದಿಗೆ ಏರ್ಪೋರ್ಟ್ನಲ್ಲಿ ಫೋಟೋಗೆ ಪೋಸ್ ಅನ್ನ ಕೊಟ್ಟಿರುವಂತಹ ಖುಷ್ಬೂ ಇನ್ನು ಯಾವತ್ತೂ ಕೂಡ ಜೀವಂತವಾಗಿ ಬರುವುದಿಲ್ಲ. ಏರ್ ಇಂಡಿಯಾ ಪತನ ಆಗುವಂತಹ ವೇಳೆಯಲ್ಲಿ ಅವಳು ಕೂಡ ಒಂದು ಫ್ಲೈಟ್ನಲ್ಲಿ ಇರ್ತಾಳೆ. ಆಕೆ ತನ್ನ ಗಂಡನನ್ನ ನೋಡ್ಲಿಕ್ಕೆ ಅಂತ ಹೋಗುವಂತಹ ಈ ಒಂದು ಸುಸಂದರ್ಭದಲ್ಲೇ ಈ ರೀತಿಯಾಗುತ್ತೆ. ಇತಿಹಾಸದಲ್ಲಿ ಅತಿ ಭೀಕರ ದುರಂತ ಅಂತ ಹೇಳಿ ಇದನ್ನ ಬಿಂಬಿಸಲಾಗುತ್ತೆ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಎಷ್ಟೋ ಜನರನ್ನ ಬಲಿ ತೆಗೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.